ಡೊನಾಲ್ಡ್ ಟ್ರಂಪ್ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದು ಸಾಕಷ್ಟು ಜನರಿಗೆ ಭಯ ಶುರುವಾಗಿದೆ. ಟ್ರಂಪ್ ಅವರ ಕಠಿಣ ನಿರ್ಧಾರ ಅಮೆರಿಕದಲ್ಲಿರುವ ವಲಸಿಗರಿಗೆ ಬರಸಿಡಿಲೆ ಬಡಿದಂತಾಗಿದೆ. ಟ್ರಂಪ್ ಜನ್ಮಸಿದ್ಧ ಪೌರತ್ವ ಹಕ್ಕನ್ನ ರದ್ದು ಮಾಡಿದ್ದಾರೆ. ಈ ಮೂಲಕ ಲಕ್ಷಾಂತರ ಭಾರತೀಯರಿಗೆ ಟ್ರಂಪ್ ದೊಡ್ಡ ಆಘಾತವನ್ನು ನೀಡಿದ್ದಾರೆ. ಟ್ರಂಪ್ ಶಾಕಿಂಗ್ ನಿರ್ಧಾರದಿಂದ ಅಮೆರಿಕದಲ್ಲಿರುವ ಭಾರತದ 7.5 ಲಕ್ಷ ಮಂದಿಗೆ ಆತಂಕ ಶುರುವಾಗಿದ್ದು, ಈಗ ದೇಶ ಬಿಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮೋದಿ ಸರ್ಕಾರ ಕೂಡ ಒಂದು ದಾಳವನ್ನ ಉರುಳಿಸಿದ್ದು, ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಿದ್ರೆ ಟ್ರಂಪ್ ನಿರ್ಧಾರದಿಂದ ವಲಸಿಗರ ಮೇಲೆ ಏನೆಲ್ಲ ಎಫೆಕ್ಟ್ ಆಗುತ್ತೆ? ಮೋದಿ ಸರ್ಕಾರದ ತಂತ್ರಕ್ಕೆ ಟ್ರಂಪ್ ತಲೆಬಾಗ್ತಾರಾ? ಟ್ರಂಪ್ ಕಟ್ಟಿಸಿದ ಗೋಡೆ ಹೇಗಿದೆ? ಭಾರತದಲ್ಲಿ ಇರದೇ ಇರೋದು ಅಮೆರಿಕದಲ್ಲಿ ಏನಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗ್ತಾ ಇದ್ದಂತೆ ಹುಟ್ಟಿನಿಂದ ಪಡೆಯುವ ಪೌರತ್ವ ಹಕ್ಕನ್ನು ರದ್ದು ಮಾಡಿದ್ದಾರೆ. ಜನ್ಮಸಿದ್ಧ ಪೌರತ್ವ ಹಕ್ಕಿಗೆ ಸಂವಿಧಾನದ ರಕ್ಷಣೆ ಇದ್ರೂ ಟ್ರಂಪ್ ಅದನ್ನು ರದ್ದುಗೊಳಿಸುವ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದು ಇಂಡೋ ಅಮೆರಿಕನರಿಗೆ ನುಂಗಲಾರದ ತುಪ್ಪವಾಗಿದೆ. ಪ್ರತಿ ವರ್ಷ ಭಾರತದಿಂದ ಅಮೆರಿಕಕ್ಕೆ ಲಕ್ಷಾಂತರ ವಲಸಿಗರು ತೆರಳುತ್ತಾರೆ. ಹೀಗೆ ಹೋದವರಲ್ಲಿ H-1B ವೀಸಾ ಹೊಂದಿರುವವರು ಮತ್ತು ಗ್ರೀನ್ ಕಾರ್ಡ್ಗಾಗಿ ಕಾಯುತ್ತಿರುವ ಪಾಲಕರ ಮಕ್ಕಳಿಗೆ ಇನ್ಮುಂದೆ ಜನ್ಮಸಿದ್ಧ ಪೌರತ್ವ ಸಿಗೋದಿಲ್ಲ. ಹೀಗಾಗಿ ಸಾಕಷ್ಟು ಅನಿವಾಸಿ ಭಾರತೀಯರಿಗೆ ಅಮೆರಿಕದಲ್ಲಿ ತೊಂದರೆ ಆಗಲಿದೆ. ಎಲೆಕ್ಷನ್ ಟೈಮ್ನಲ್ಲಿ ಟ್ರಂಪ್ ಕೊಟ್ಟ ಭರವಸೆಯಂತೆ ವಲಸಿಗರ ವಿರುದ್ಧ ಕಠಿಣ ನಿಲುವನ್ನು ಟ್ರಂಪ್ ತೆಗೆದುಕೊಳ್ತಿರುವುದು ಭಾರತೀಯರು ಮಾತ್ರವಲ್ಲದೆ ಜಗತ್ತಿನ ಅನೇಕ ದೇಶಗಳ ಜನರಿಗೆ ಸಮಸ್ಯೆಯಾಗಲಿದೆ. ಅಮೆರಿಕದಲ್ಲಿ 7.5 ಲಕ್ಷ ಅಕ್ರಮ ಭಾರತೀಯರು ವಲಸಿಗರಿದ್ದಾರಾ? ಅಮೆರಿಕದ ಜನಗಣತಿ ಬ್ಯೂರೋ ಪ್ರಕಾರ ಅಮೆರಿಕದಲ್ಲಿ 51 ಲಕ್ಷ ಭಾರತೀಯರ ಮೂಲದವರು ಇದ್ದಾರೆ. ಇದರಲ್ಲಿ 21 ಲಕ್ಷ ಮಂದಿ ಭಾರತದಲ್ಲೇ ಜನಿಸಿದವರು ಇದ್ದಾರೆ. ಒಟ್ಟಾರೆ ಅಮೆರಿಕದಲ್ಲಿರುವ ಭಾರತೀಯರ ಪೈಕಿ 7.50 ಜನ ಅಂದರೆ 7 ಲಕ್ಷ ವಲಸಿಗರು ಇದ್ದಾರೆ ಅಂತ ಹೇಳಲಾಗ್ತಿದೆ. ಅಂದರೆ ಅಕ್ರಮ ವಲಸಿಗರು ಇದ್ದಾರೆ ಅಂತ ಹೇಳಲಾಗ್ತಿದೆ. ಈ ಪೈಕಿ 18,000 ಜನರನ್ನ ವಾಪಸ್ ಕರೆತರಲು ಭಾರತ ಸರ್ಕಾರ ಪ್ರಯತ್ನ ನಡೆಸ್ತಾ ಇದೆ. ಅಕ್ರಮ ವಲಸಿಗರನ್ನ ವಾಪಸ್ ಕರೆಸಿಕೊಳ್ಳುವ ಮೂಲಕ H-1B ವೀಸಾ ಸೇರಿ ಹಲವು ಸಕ್ರಮ ವೀಸಾ ಯೋಜನೆಗಳಲ್ಲಿ ಭಾರತೀಯರಿಗೆ ಆದ್ಯತೆ ಕೊಡುವಂತೆ ಅಮೆರಿಕದೊಂದಿಗೆ ಭಾರತ ಮಾತುಕತೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 2024ರಲ್ಲಿ ಅಮೆರಿಕ 1,500 ಭಾರತೀಯರನ್ನ ಭಾರತಕ್ಕೆ ವಾಪಸ್ ಕಳಿಸಿದ್ದು, ಈ ಸಂಖ್ಯೆ ಮುಂದಿನ ವರ್ಷಗಳಲ್ಲಿ ಬಹಳಷ್ಟು ಹೆಚ್ಚಾಗಲಿದೆ ಎಂದು ಹೇಳಲಾಗ್ತಾ ಇದೆ. ಅಮೆರಿಕದಲ್ಲಿ ಪೌರತ್ವದ ಪರಿಗಣನೆ ಹೇಗೆ? ಅಮೆರಿಕದಲ್ಲಿ ಈಗ 54 ಲಕ್ಷ ಭಾರತೀಯರಿದ್ದಾರೆ. ಇವರಲ್ಲಿ 66% ಜನ ವಲಸಿಗರಾಗಿದ್ದಾರೆ. 34% ಜನ ಮಾತ್ರ ಅಮೆರಿಕದ ನಾಗರಿಕರಾಗಿದ್ದಾರೆ. ಈ ವಲಸಿಗರ 66% ಜನರು ಭಾರತೀಯರ ನಾಗರಿಕರೇ ಆಗಿದ್ದು, ಅಮೆರಿಕದಲ್ಲಿ H-1B ವೀಸಾ ಸೇರಿ ಹಲವು ವೀಸಾ ಆಧರಿಸಿ ಅಮೆರಿಕದಲ್ಲಿ ಇದ್ದಾರೆ. ಇವರು ಅಮೆರಿಕ ನಾಗರಿಕರಲ್ಲ. ಜನ್ಮಸಿದ್ಧ ವೀಸಾ ರದ್ದತಿಯಿಂದ ಈ 66% ಭಾರತೀಯರಲ್ಲಿ ಯಾರಿಗಾದರೂ ಮಕ್ಕಳಾದರೆ ಆ ಮಗುವಿಗೆ ತನ್ನಿಂತಾನೇ ಅಮೆರಿಕದ ಪೌರತ್ವ ಸಿಗ್ತಾ ಇತ್ತು. ಈ ನಿಯಮವನ್ನು 1868ರಲ್ಲಿ ಅಮೆರಿಕದಲ್ಲಿ ಜಾರಿಗೆ ತರಲಾಗಿತ್ತು. ಸಂವಿಧಾನಕ್ಕೆ 14ನೇ ತಿದ್ದುಪಡಿ ತಂದು ಅಮೆರಿಕದಲ್ಲಿ ಈ ನಿಯಮವನ್ನು ಜಾರಿಗೆ ತರಲಾಗಿತ್ತು. ಆದರೆ ಇನ್ನು ಈ ನಿಯಮ ಇನ್ಮುಂದೆ ಇರೋದಿಲ್ಲ. ಹೊಸ ನಿಯಮದಂತೆ ಅಮೆರಿಕದಲ್ಲಿ ಜನಿಸಿದ ಮಗುವಿನ ಪಾಲಕರಲ್ಲಿ ಒಬ್ಬರು ಅಮೆರಿಕದ ಪ್ರಜೆ ಆಗಿದ್ದಲ್ಲಿ ಅಥವಾ ಗ್ರೀನ್ ಕಾರ್ಡ್ ಹೊಂದಿದ್ದರೆ ಮಾತ್ರ ಜನ್ಮಸಿದ್ಧ ಪೌರತ್ವ ದೊರೆಯಲಿದೆ. ಇದು ಭಾರತೀಯರಷ್ಟೇ ಅಲ್ಲ, ಬೇರೆ ಬೇರೆ ದೇಶದ ವಲಸಿಗರ ಮೇಲೂ ಪರಿಣಾಮ ಬೀರಲಿದೆ. ಆದರೆ ಟ್ರಂಪ್ ಆದೇಶಕ್ಕೆ ತಡೆ ತರಲು ಅಮೆರಿಕದ 22 ರಾಜ್ಯಗಳು ನ್ಯಾಯಾಲಯದ ಮೊರೆ ಹೋಗಿರುವುದು ಭಾರತೀಯರಿಗೆ ಸ್ವಲ್ಪ ರಿಲೀಫ್ ನೀಡಿದಂತಾಗಿದೆ. ಮೆಕ್ಸಿಕೋ ಗಡಿಯಲ್ಲಿ ಭದ್ರತೆ. ಅಮೆರಿಕದೊಳಗೆ ಅಕ್ರಮವಾಗಿ ನುಸುಳುವ ವಲಸಿಗರನ್ನ ತಡೆಯಲು ಮತ್ತು ಅಮೆರಿಕದಲ್ಲಿರುವ ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡುವ ಟ್ರಂಪ್ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದರ ಭಾಗವಾಗಿ ಮೊದಲ ಹಂತದಲ್ಲಿ ಮೆಕ್ಸಿಕೋ ಗಡಿಯಲ್ಲಿ ಭದ್ರತೆಯನ್ನು ಹೆಚ್ಚಳ ಮಾಡಿದ್ದಾರೆ. ಜೊತೆಗೆ ಗಡಿಯುದ್ದಕ್ಕೂ ನಿರ್ಮಿಸಲಾಗಿರುವ ತಡೆಗೋಡೆಯನ್ನ ಪೂರ್ಣಗೊಳಿಸಲು ಹಾಗೂ ಲಕ್ಷಾಂತರ ವಲಸಿಗರು ಅಮೆರಿಕದೊಳಗೆ ಪ್ರವೇಶ ದೊರೆಯದಂತೆ ಮಾಡಿದ ಬೈಡನ್ ಆಡಳಿತಾವಧಿಯ ಆಪ್ ಅನ್ನು ರದ್ದುಗೊಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಮೆರಿಕದಲ್ಲಿರುವ ಸುಮಾರು 1.1ರಿಂದ 1.4 ಕೋಟಿ ಅಕ್ರಮ ವಲಸಿಗರು ಗಡೀಪಾರು ಭೀತಿ ಎದುರಿಸ್ತಾ ಇದ್ದಾರೆ. ಪ್ರತಿಭಾವಂತರು ನನಗೆ ಇಷ್ಟ ಎಂದ ಟ್ರಂಪ್. ಭಾರತ ಸೇರಿ ವಲಸಿಗರಿಗೆ ನೀಡಲಾಗುವ H-1B ವೀಸಾ ಬಗ್ಗೆ ಅಮೆರಿಕದ ಪರ ವಿರೋಧ ಚರ್ಚೆ ನಡೆದಿರುವ ನಡುವೆಯೇ H-1B ವೀಸಾ ಪಡೆದಿರುವ ಪ್ರತಿಭಾವಂತರು ನನಗೆ ಇಷ್ಟ ಎಂದು ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಬುಧವಾರ ಮಾತನಾಡಿದ ಅವರು, ವೀಸಾ ಪರ ಹಾಗೂ ವಿರೋಧ ಚರ್ಚೆಗಳು ನಡೆದಿವೆ. ಎರಡೂ ಕಡೆಯ ಚರ್ಚೆಗಳನ್ನು ನಾನು ಗೌರವಿಸುವೆ. ಆದರೆ ಪ್ರತಿಭಾವಂತ H-1B ವೀಸಾದವರು ನನಗೆ ಇಷ್ಟ. ಅರ್ಹರು ನಮ್ಮ ದೇಶಕ್ಕೆ ಬಂದು ನಮ್ಮಲ್ಲಿನ ಜನರಿಗೆ ತರಬೇತಿ ನೀಡುವುದು ಒಳ್ಳೆಯ ಬೆಳವಣಿಗೆ ಎಂದಿದ್ದಾರೆ. ಯಾಕೆ ಭಾರತೀಯರಿಗೆ ಅಮೆರಿಕದ ಮೇಲೆ ಮೋಹ? ಭಾರತ ದೇಶ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿರುವ ದೇಶ. ಮೋದಿ ವಿಶ್ವಗುರು ಎಂದು ಕರೆಸಿಕೊಂಡಿದ್ದಾರೆ. ದಿನದಿಂದ ದಿನಕ್ಕೆ ಭಾರತ ಡೆವಲಪ್ ಆಗ್ತಾನೇ ಇದೆ. ಹೀಗಿದ್ರೂ ಭಾರತೀಯರು ಯಾಕೆ ವಿದೇಶಗಳ ಮೇಲೆ ಹೆಚ್ಚು ವ್ಯಾಮೋಹವನ್ನ ತೋರಿಸ್ತಾರೆ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರನ್ನ ಕಾಡುತ್ತೆ.
ಅದರಲ್ಲೂ ಹೆಚ್ಚಾಗಿ ನಾರ್ತ್ ಇಂಡಿಯನ್ಸ್ ವಿದೇಶಗಳಿಗೆ ಅಕ್ರಮವಾಗಿ ಹೋಗ್ತಾರೆ, ಅದು ಪ್ರಾಣದ ಹಂಗನ್ನು ತೊರೆದು. ಹೀಗೆ ಹೋಗುವುದು ಅಷ್ಟು ಸುಲಭವಲ್ಲ. ಕೋಟಿ ಕೋಟಿ ಖರ್ಚು ಮಾಡಿ ಅಕ್ರಮವಾಗಿ ಅಮೆರಿಕಕ್ಕೆ ಹೋಗ್ತಾರೆ. ದುಡ್ಡು ಕೊಟ್ಟರೆ ಅಮೆರಿಕಕ್ಕೆ ಸುಲಭವಾಗಿ ಹೋಗೋಕ್ಕೆ ಆಗಲ್ಲ. ಇದು ತುಂಬ ರಿಸ್ಕಿನ ಕೆಲಸ. ಹಣ ಕೊಟ್ಟು ಜೀವ ಕಳೆದುಕೊಳ್ಳುವಂಥ ರಿಸ್ಕ್ ಇದು. ಪ್ರಾಣಕ್ಕಿಂತ ಹೆಚ್ಚಾಗಿ ವಿದೇಶದ ಮೇಲೆ ನಮ್ಮ ಜನಕ್ಕೆ ವ್ಯಾಮೋಹ ಜಾಸ್ತಿ. ನಮ್ಮ ನೆಲದಲ್ಲಿ ಎಲ್ಲ ಸೌಕರ್ಯವಿದ್ದರೂ ಬೇರೆ ದೇಶದ ಮೇಲೆ ಆಸೆ. ಸಾಕಷ್ಟು ಜನ ಮೊದಲು ಮೆಕ್ಸಿಕೋಕ್ಕೆ ಹೋಗಿ ಅಲ್ಲಿಂದ ಅಕ್ರಮವಾಗಿ ಅಮೆರಿಕಕ್ಕೆ ನುಸುಳುತ್ತಾರೆ. ಅದು ಚಿಕ್ಕ ಚಿಕ್ಕ ಮಕ್ಕಳನ್ನು ಕಟ್ಕೊಂಡು ಇಡೀ ಕುಟುಂಬ ಅಮೆರಿಕಕ್ಕೆ ಹೋಗುವ ಪ್ರಯತ್ನ ಮಾಡುತ್ತೆ. ಕೆನಡಾ ಗಡಿಯಲ್ಲಿ ಮತ್ತು ಮೆಕ್ಸಿಕೋ ಗಡಿಯಲ್ಲಿ ಅಮೆರಿಕಕ್ಕೆ ಅಕ್ರಮವಾಗಿ ಹೋಗೋಕೆ ಪ್ರಯತ್ನ ಮಾಡ್ತಾರೆ. ಸಾಕಷ್ಟು ಜನ ಭಾರತೀಯರು ಸಿಕ್ಕು ಬಿದ್ದು ಬಂಧಿತರಾಗಿದ್ದಾರೆ, ಹಾಗೆ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. 2011ರಿಂದ 19 ಲಕ್ಷಕ್ಕೂ ಹೆಚ್ಚು ಜನ ಭಾರತೀಯ ಪೌರತ್ವವನ್ನು ತ್ಯಜಿಸಿದ್ದು ವಿದೇಶಗಳಲ್ಲಿ ಪೌರತ್ವ ಪಡೆದಿದ್ದಾರೆ. ಅದರಲ್ಲೂ ಗುಜರಾತ್ನಿಂದಲೇ ಹೆಚ್ಚು ಜನ ಅಮೆರಿಕಕ್ಕೆ ವಲಸೆ ಹೋಗ್ತಾರಂತೆ. ಅದು ಶ್ರೀಮಂತ ವ್ಯಕ್ತಿಗಳೇ ಅನ್ನೋದು ಮತ್ತೊಂದು ಅಚ್ಚರಿಗೆ ಕಾರಣ. ಇಡೀ ಕುಟುಂಬದ ಪ್ರಾಣವನ್ನು ಲೆಕ್ಕಿಸದೆ ಅಕ್ರಮವಾಗಿ ಈ ಜನಗಳು ಹೋಗ್ತಾರೆ. ಇನ್ನೊಂದು ವಿಚಾರ ಅಂದರೆ, ಭಾರತದಲ್ಲಿರುವ ಆಸ್ತಿ ಮನೆಗಳನ್ನು ಮಾರಿ ಅಥವಾ ಜೀವನ ಪರ್ಯಂತವಾಗಿ ಇಲ್ಲಿ ಭಾರತದಲ್ಲಿ ದುಡಿದಂಥ ಹಣವನ್ನು ಏಜೆಂಟ್ಗಳಿಗೆ ಕೊಟ್ಟು ಅಪಾಯಕ್ಕೆ ಹೋಗ್ತಾರೆ. ಅಂದರೆ ಬೇರೆ ದೇಶಕ್ಕೆ ಹೋಗೋಕ್ಕೆ ಏಜೆಂಟ್ಗಳಿಗೆ ಕೊಡ್ತಾರೆ. ಆದರೆ ಅದರಿಂದ ಎಷ್ಟು ಸಕ್ಸಸ್ ಆಗುತ್ತೆ, ಅನ್ನೋ ಸಕ್ಸಸ್ ಆದ್ರ ಮೇಲೆ ಸಕ್ಸಸ್ ಆಯಿತು ಅಂತ. ಭಾರತದಲ್ಲಿ ಇರದೇ ಇರೋದು ಅಮೆರಿಕದಲ್ಲಿ ಏನಿದೆ? ಹೌದು, ಸಾಕಷ್ಟು ಜನರ ಪ್ರಶ್ನೆ ಇದೆ. ಭಾರತದಲ್ಲಿ ಇರದೇ ಇರೋದು ಅಮೆರಿಕದಲ್ಲಿ ಏನಿದೆ ಅನ್ನೋದು. ಭಾರತದಲ್ಲಿ ಹಣವಿದ್ದರೆ ಎಲ್ಲವೂ ತುಂಬ ಈಸಿಯಾಗಿ ಸಿಗುತ್ತೆ, ಆದರೆ ಮನುಷ್ಯನ ಆಸೆಗೆ ಕೊನೆ ಇಲ್ಲ ನೋಡಿ. ಹಾಗಾಗಿ ಭಾರತೀಯರು ವಿದೇಶದ ಮೇಲೆ ಹೆಚ್ಚು ವ್ಯಾಮೋಹ ತೋರಿಸ್ತಾರೆ. ಅಲ್ಲಿ ಹೋದರೆ ನಮಗೆ ಕಷ್ಟನೇ ಬರಲ್ಲ, ಜೀವನ ಸೆಟಲ್ ಆಗುತ್ತೆ, ಮಕ್ಕಳ ಲೈಫ್ ಕೂಡ ಚೆನ್ನಾಗಿರುತ್ತೆ, ಹಣ ಬಂದು ಕಾಲಡಿ ಬಂದು ಬೀಳುತ್ತೆ ಅನ್ನೋ ಅತಿಯಾಸಕ್ಕೆ ಸಾಕಷ್ಟು ಜನ ಭಾರತೀಯರು ಅಮೆರಿಕಕ್ಕೆ ಹೋಗ್ತಾರೆ. ಆದರೆ ಭಾರತವೇ ಸೂಪರ್ ಅನ್ನೋದು ಅವರು ಮರೆತು ಬಿಟ್ಟು ಪ್ರಾಣದ ಹಂಗನ್ನು ತೊರೆದು ಯಾವುದೋ ದೇಶದಲ್ಲಿ ಜೀವನ ಮಾಡ್ತಾರೆ. ತಮ್ಮ ಸಂಬಂಧಿಕರ ಮುಂದೆ ಫಾರಿನಲ್ಲಿ ನಾನಿರೋದು ಅನ್ನೋ ಬಿಲ್ಡಪ್ ಕೊಡೋಕ್ಕೂ ಕೂಡ ಸಾಕಷ್ಟು ಜನ ಅಮೆರಿಕಕ್ಕೆ ವಲಸೆ ಹೋಗ್ತಾರೆ, ಸಂಕಷ್ಟಕ್ಕೆ ಸಿಲುಕ್ತಾರೆ. ಮೆಕ್ಸಿಕೋ ಅಮೆರಿಕ ಗಡಿಯಲ್ಲಿ ಉಕ್ಕಿನ ಗೋಡೆ. ವಲಸಿಗರು ಅಕ್ರಮವಾಗಿ ದೇಶ ಪ್ರವೇಶಿಸುವುದನ್ನು ತಡೆಯಲು 3126 ಕಿಲೋಮೀಟರ್ ಉದ್ದವಿರುವ ಮೆಕ್ಸಿಕೋ ಗಡಿಯುದ್ದಕ್ಕೂ ಅಮೆರಿಕ ಗೋಡೆ ನಿರ್ಮಿಸಿದೆ. ಡೊನಾಲ್ಡ್ ಟ್ರಂಪ್ ಮೊದಲ ಬಾರಿಗೆ ಅಧ್ಯಕ್ಷರಾಗಿದ್ದಾಗ ಇದನ್ನು ನಿರ್ಮಾಣ ಮಾಡಲಾಗಿದೆ. ಗೋಡೆಯ ಕೆಳಭಾಗದಲ್ಲಿ ಆಳವಾದ ಕಾಂಕ್ರೀಟ್ ಪದರ ನಿರ್ಮಿಸಲಾಗಿದೆ. 200 ಮೀಟರ್ಗೂ ಹೆಚ್ಚು ಅಡಿ ಕಾಂಕ್ರೀಟ್ ಅಂದರೆ ಕಬ್ಬಿಣದ ರಾಡನ್ನು ಹಾಕಲಾಗಿದೆಯಂತೆ. ಇದರಿಂದಾಗಿ ಒಳ ನುಸುಳುಕೋರರು ಸುರಂಗವನ್ನು ಕೊರೆದು ಒಳಗೆ ಬರೋಕೆ ಆಗಲ್ಲ. ಮೆಕ್ಸಿಕೋ ಗಡಿಯಲ್ಲಿ ಏನಾದರೂ ನುಸುಳುಕೋರರು ಕಂಡು ಬಂದರೆ ಆರಾಮಾಗಿ ಅಲ್ಲಿನ ಸೆನ್ಸರ್ಗಳು ಪತ್ತೆ ಹಚ್ಚುತ್ತಂತೆ. ಸಂಪೂರ್ಣ ಉಕ್ಕಿನ ಗೋಡೆ ಆಗಿದ್ದು ಇದು 50 ಅಡಿವರೆಗೂ ಎತ್ತರ ಇದೆ. ಈ ಗೋಡೆಯ ಕಿಂಡಿಗಳನ್ನು ಹೊಂದಿದ್ದು ಯಾರಾದರೂ ನುಸುಳುಕೋರರು ಬಂದರೆ ಸ್ಪಷ್ಟವಾಗಿ ಆ ಕಡೆಯಿಂದ ಈ ಕಡೆಗೆ ಕಾಣುತ್ತೆ. ಇದಕ್ಕೆ $25 ಮಿಲಿಯನ್ ಹಣವನ್ನು ಸುರಿದಿದ್ದಾರೆ. 35ಕ್ಕೂ ಹೆಚ್ಚು ಕಿಲೋಮೀಟರ್ ಸಮುದ್ರದಲ್ಲೂ ಗೋಡೆಯನ್ನು ಕಟ್ಟಿಸಿದ್ದಾರೆ. ಹೀಗಾಗಿ ಮೆಕ್ಸಿಕೋ ಗಡಿಯಿಂದ ಅಮೆರಿಕಕ್ಕೆ ಅಕ್ರಮವಾಗಿ ಹೋಗುವುದು ಅಷ್ಟು ಸುಲಭವಲ್ಲ. ಹೀಗಾಗಿ ಟ್ರಂಪ್ ಅಕ್ರಮ ವಲಸಿಗರ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟಿದ್ದು ಮತ್ತಷ್ಟು ಟಫ್ ರೂಲ್ಸ್ ಅನ್ನು ತರುವುದು ಪಕ್ಕ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.